ಹಲೋ ನಮಸ್ಕಾರ. ಇವತ್ತು ಗರಿಗರಿಯಾದ ಕೋಡ್ಬಳೆ ಮಾಡೋದನ್ನ ನೋಡೋಣ. ಎಲ್ಲರೂ ಅನೇಕ ವಿವಿಧ ಥರ ಕೋಡ್ಬಳೆ ಮಾಡ್ತಾರೆ, ಬಟ್ ನಾನಿಲ್ಲಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಸಿಂಪಲ್ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೇಮ್ ಸ್ಟೆಪ್ಸ್ ಆ್ಯಂಡ್ ಮೆಥಡ್ನ ಫಾಲೋ ಮಾಡಿದ್ರೆ ಸಾಫ್ಟ್ ಕ್ರಿಸ್ಪಿ ಕೋಡ್ಬಳೆ ಪಕ್ಕ ಬರುತ್ತೆ, ಯಾವ ಫೇಲ್ಯೂರು ಇರಲ್ಲ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಕೂಡ ಈ ರೆಸಿಪಿನ ಪಕ್ಕ ಟ್ರೈ ಮಾಡಲೇಬೇಕು. ಬನ್ನಿ ಶುರು ಮಾಡೋಣ. ಮೊದಲಿಗೆ ಒಂದು ಬೌಲಲ್ಲಿ 1 ಕಪ್ಪು ಮೈದಾ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು, ಹಾಗೆ 1 ಕಪ್ಪು ಚಿರೋಟಿ ರವೆ. ನಾರ್ಮಲ್ ರವೆ ಹಾಕ್ಕೊಂಡ್ರೆ ಬೆಟರ್ ಮಿಕ್ಸಿಯಲ್ಲಿ ಒಂದು ಸಲ ರುಬ್ಕೊಂಡು ಹಾಕೋಬೋದು. ಖಾರಕ್ಕೆ 1 ಟೇಬಲ್ ಸ್ಪೂನ್ ಕೆಂಪು ಮೆಣಸಿನ್ಕಾಯಿ ಪುಡಿ, ಖಾರ ಬೇಕಂದರೆ ಇನ್ನೂ ಹಾಕೋಬೋದು. ಒಂದು ಅರ್ಧ ಟೀ ಸ್ಪೂನ್ ಓಂಕಾಳು, 1 ಟೇಬಲ್ ಸ್ಪೂನು ಎಳ್ಳು, 2 ಟೇಬಲ್ ಸ್ಪೂನ್ ಕೊಬ್ಬರಿ ಪುಡಿ, ಇಲ್ಲ ಅಂದರೆ ತೆಂಗಿನ ತುರಿ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕೋಡ್ಬಳೆ ಸಾಫ್ಟಾಗಿ ಬರಬೇಕು ಅಂದರೆ ಒಂದು 3 ಸ್ಪೂನು ಬಿಸಿ ತುಪ್ಪ ಅಥವಾ ಎಣ್ಣೆ ಹಾಕೋಬೇಕು. ಇದನ್ನು ಈಗ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ಟಿಫ್ ಡೋ ಆಗಿ ಕಲಿಸ್ಕೋಬೇಕು. ಕೋಡ್ಬಳೆ ಹಿಟ್ಟು ಯಾವ ಥರ ಇರಬೇಕು ಅಂದರೆ ನೋಡೋದಕ್ಕೆ ಹಾರ್ಡಾಗಿ ಕಾಣುತ್ತೆ, ಬಟ್ ಮುಟ್ಟಿದ್ರೆ ಸಾಫ್ಟಾಗಿರಬೇಕು. ಈ ಥರ ಇದ್ರೇ ಕೋಡ್ಬಳೆ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಒಂದು 3-4 ನಿಮಿಷ ಚೆನ್ನಾಗಿ ಮಿತ್ಕೊಂಡು ಒಂದು ಒದ್ದೆ ಬಟ್ಟೆಯಲ್ಲಿ ಕವರ್ ಮಾಡಿ ಸುಮಾರು ಒಂದು 30 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. 30 ನಿಮಿಷ ಆದಮೇಲೆ ನಮ್ಮ ಹಿಟ್ಟು ಇನ್ನೂ ಸಾಫ್ಟಾಗಿ ರೆಡಿಯಾಗಿರುತ್ತೆ. ಈ ಥರ ಇದ್ರೇ ನಾವು ಕೋಡ್ಬಳೆ ಶೇಪ್ ಕೊಡೋಕೆ ಆಗೋದು. ಈಗ ನಾವು ಚಿಕ್ಕ ಉಂಡೆ ಮಾಡಿಕೊಂಡು ಕೈಯಲ್ಲಿ ನಾನು ತೋರಿಸೋ ಥರ ಒತ್ತಿ ನಿಮಗೆ ಯಾವ ಸೈಜ್ನಲ್ಲಿ ಕೋಡ್ಬಳೆ ಬೇಕೋ ಆ ಥರ ಮಾಡಿಟ್ಕೋಬೇಕು. ಈಗ ಡೀಪ್ ಫ್ರೈ ಮಾಡೋದಕ್ಕೆ ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಳ್ಳಿ. ಆ ಆಯಿಲ್ ಕಾದ್ಮೇಲೆ ನಾವು ಮಾಡಿಟ್ಕೊಂಡಿರೋ ಕೋಡ್ಬಳೆನ ಹಾಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನಲ್ಲಿ ಬೇಯಿಸೋಕ್ಕೆ ಹೋಗಬಾರ್ದು, ಯಾಕಂದರೆ ಆಚೆ ಬೇಗ ಸೀದೋಗ್ಬಿಡುತ್ತೆ, ಹಾಗೆ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ. ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡ್ರೆ ಒಳಗಡೆ ಚೆನ್ನಾಗಿ ಸಾಫ್ಟ್ ಕ್ರಿಸ್ಪಿಯಾಗಿ ಬೆಂದಿರುತ್ತೆ, ಹಾಗೆ ಆಚೆ ಒಳ್ಳೆ ಗೋಲ್ಡನ್ ಕಲರ್ ಬಂದಿರುತ್ತೆ. ಅಫ್ಕೋರ್ಸ್ ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಎಂಡ್ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಗೋಲ್ಡನ್ ಕಲರ್ ಬಂದ ಮೇಲೆ ಎಣ್ಣೆಯಿಂದ ತೆಗೆದು ಸ್ವಲ್ಪ ಆರಿದ ಮೇಲೆ ಗರಿಗರಿಯಾದ ಕೋಡ್ಬಳೆ ಸವಿಯಲು ಸಿದ್ಧ ಅನ್ಬೋದು. ಇದನ್ನು ಆಲ್ಮೋಸ್ಟ್ 1 ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು, ಬಟ್ ಅಲ್ಲಿ ತನಕ ಇರೋದು ಡೌಟೇ, ಯಾಕಂದರೆ ತುಂಬ ರುಚಿಯಾಗಿರೋದ್ರಿಂದ 1 ವಾರದಲ್ಲೇ ತಿಂದು ಮುಗಿಸ್ಬಿಟ್ಟಿರ್ತೀವಿ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.